ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು 1 ಕಿಲೋ ಮಟನ್ ಬಿರಿಯಾನಿ ಸಿಂಪಲ್ ಆಗಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿನ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ನೀವು ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಪಾತ್ರೆಯಲ್ಲಿ 1 ಕಪ್ಪು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬದಲಿಗೆ ನೀವು ತುಪ್ಪ ಬೇಕಾದರೂ ಅರ್ಧ ತುಪ್ಪ ಅರ್ಧ ಆಯಿಲ್ ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿ ನಾನು ಗರಂ ಮಸಾಲೆಗಳನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಮೆಣಸು, ಕರಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಟೊಮೊಟೊನೂ ಸಹ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. 300 ಗ್ರಾಮ್ ಈರುಳ್ಳಿಯನ್ನು ತಗೊಳ್ಬೇಕು. ನೋಡಿ, ಸಣ್ಣಗೆ ಹೆಚ್ಚಿಕೊಂಡಿರಬೇಕು. ಈ ರೀತಿ ಫ್ಲೇಮು ಹೈಯಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಲ್ಲ, ಚೆನ್ನಾಗಿ ಮಸಾಲೆ ಗರಂ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆಯಲ್ಲ, ಇನ್ನು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇನ್ನು ಕಲರ್ ಚೇಂಜ್ ಆಗಿಲ್ಲ ಅಲ್ಲ. ನೋಡಿ, ಈ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಒಂದು 2 ರಿಂದ 3 ನಿಮಿಷ ಹಿಡಿಯುತ್ತೆ. ಹಾಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನು ಶುಂಠಿ, 2 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಇಲ್ಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಾಸ್ತಿ ಹಾಕಬೇಕಾಗುತ್ತೆ. ನೋಡಿ, ಇವಾಗ 1 ಕಿಲೋ ಮಟನ್ಗೆ 4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ನೋಡಿ, ಇವಾಗ ಚೆನ್ನಾಗಿ ಇದನ್ನು ಫ್ರೈ ಆಗ್ತಾ ಇದೆಯಲ್ಲ. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದೊಂದು ಮಸಾಲೆ ಹಾಕಬೇಕು. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಇವಾಗ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಮತ್ತು ನೀವು ಕಾಶ್ಮೀರಿ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಕಾಶ್ಮೀರಿ ಪೌಡ್ರು 1 ಟೀ ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಕಾಶ್ಮೀರಿ ಪೌಡ್ರ್ ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಹಾಗೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿದು ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಟೊಮಾಟೊ ಹಣ್ಣನ್ನು ಕಟ್ ಮಾಡಿ ಈ ಥರ ಹಾಕಿ, ಇಲ್ಲಿ 300 ಗ್ರಾಮ್ ಟೊಮಾಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಟೊಮಾಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದೊಂದು ಪದಾರ್ಥನೂ ಬೇರೆ ಬೇರೆಯಾಗಿ ಹಾಕಿದ್ದೀನಲ್ಲ, ಇದೇ ರೀತಿ ನೀವು ಹಾಕಿ. ಇಲ್ಲಿ ಈ ಮಟನನ್ನು ನಾನು ಚೆನ್ನಾಗಿ ವಾಶ್ ಮಾಡಿ 1 2 ರಿಂದ 3 ಸಲ ತೊಳೆದರೆ ಈ ರೀತಿ ಕಲರು ಚೇಂಜ್ ಆಗುತ್ತೆ. ರೆಡ್ ಇರಲ್ಲ, ವೈಟ್ ಇರುತ್ತೆ. ನೋಡಿ, ಇವಾಗ ಮಟನ್ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ನಾನು ಇಲ್ಲಿ 1 ಕಿಲೋ ಮಟನನ್ನು ಹಾಕ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಮಟನೆಲ್ಲ ವಾಶ್ ಮಾಡಿ ನೀರು ಸ್ವಲ್ಪನೂ ಇಟ್ಕೊಳ್ಬೇಡಿ. ಸೋರಾದಮೇಲೆ ಮಟನನ್ನು ಹಾಕಿ. ನೋಡಿ, ಇವಾಗ ಮಟನ್ನು ಸಹ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆಯಲ್ಲ. ಈ ರೋಸ್ಟ್ ಮಾಡೋದಕ್ಕೆ ಒಂದು 10 ನಿಮಿಷ ಹಿಡಿಯುತ್ತೆ. ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ, ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬರಬೇಕು, ಅಲ್ಲಿವರೆಗೆ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗ್ತಾ ಇದೆಯಲ್ಲ. ನೀವು ಕುಕ್ಕರಲ್ಲಿ ಬೇಕಾದರೂ ಜಾಸ್ತಿ ಬಲ್ತಿದ್ರೆ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹರಳು ಉಪ್ಪೆ ಹಾಕ್ತಾ ಇದ್ದೀನಲ್ಲ, ಇದೇ ರೀತಿ ನೀವು ಸಹ ಹಾಕ್ಕೊಳ್ಳಿ. ನೀವು ಹರಳು ಉಪ್ಪು ಯೂಸ್ ಮಾಡೋದಾದರೆ ಅದನ್ನೇ ಹಾಕಿ, ಇಲ್ಲ ಪುಡಿ ಉಪ್ಪು ಹಾಕೋದಾದರೆ ಪುಡಿ ಉಪ್ಪೆ ಹಾಕ್ಬಹುದು. ನೋಡಿ, ಇವಾಗ ನಾನು 1 ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು 1/4 ಲೀಟರು. ನೋಡಿ, ಇವಾಗ ಮೊಸರು ಸಹ ಇದನ್ನು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮೊಸರಲ್ಲಿ ನೀರಿರುತ್ತಲ್ಲ ಅದೆಲ್ಲ ಹೀರಿ ಚೆನ್ನಾಗಿ ನೀರಿನಂಶ ಎಲ್ಲ ಬಿಟ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಇದನ್ನು ಈ ರೀತಿ ರೋಸ್ಟ್ ಮಾಡಬೇಕು. ನೋಡಿ, ಇವಾಗ ರೋಸ್ಟ್ ಆಗ್ತಾ ಇದೆಯಲ್ಲ, ಇದೇ ರೀತಿ ರೋಸ್ಟ್ ಮಾಡಿ. ಪಾತ್ರೆ ಯಾವಾಗಲೂ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ. ಹಾಗೆ ಇಲ್ಲಿ ನಿಂಬೆ ರಸವನ್ನು ಹಾಕ್ಕೊಂಡಿದ್ದೀನಿ, 2 ನಿಂಬೆ ರಸ. ಹಾಗೆ ಇಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ತಾ ಇದ್ದೀನಿ. ಅರ್ಧ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಇನ್ನು ಅರ್ಧ ಉಳಿಸ್ಕೊಳ್ತೀನಿ.
ಕೊನೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದು ಸಹ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದೊಂದು ಪದಾರ್ಥನೂ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಚೆನ್ನಾಗಿ ಅದರ ಸುವಾಸನೆ ಬೇರೆ ಬೇರೆಯಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿದ್ದು ನೀರಿನ ಅಂಶ ಎಲ್ಲ ಮೇಲ್ಗಡೆ ಬರ್ತಾ ಇದೆಯಲ್ಲ. ಇವಾಗ ನಾವು ಒಂದು 10 ನಿಮಿಷ ಹಾಗೆ ಮುಚ್ಚಿ ಕುಕ್ ಆಗಲು ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ. ನೀರು ಹಾಕಿಲ್ಲ, ಆದರೂ ಸಹ ನೀರಿನ ಅಂಶ ಎಲ್ಲ ಮೇಲ್ಗಡೆ ಬರ್ತಾ ಇದೆ. ಆಗಾಗ್ಗೆ ಚೆಕ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಕೆಳಗಡೆ ಸೀದೋಗುತ್ತೆ. ನೋಡಿ, ಇವಾಗ ಎಲ್ಲ ಈ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಇವಾಗ ಬಿಡ್ತಾ ಇದೆಯಲ್ಲ, ನೀರಿನ ಅಂಶ, ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ಬಿಡ್ತಾ ಇದೆ. ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಮಟನ್ಗೆ. ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾನು ಮತ್ತೆ ಇವಾಗ 15 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ ನೀರು, ಈಗಲೂ ಸಹ ನಾನು ನೀರು ಯೂಸ್ ಮಾಡಿಲ್ಲ. ಇವಾಗ ನೀರು ಹಾಕ್ತೀನಿ. ನೋಡಿ, 1 ಲೋಟದಷ್ಟು ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಈ ರೀತಿ ಸ್ಟರ್ ಮಾಡ್ಕೊಳ್ತಾ ಇರೋಣ. ನೋಡಿ, ಇವಾಗ ಸ್ಟರ್ ಮಾಡಾದ್ಮೇಲೆ ಮತ್ತೆ ಇದನ್ನು ಒಂದು 10 ನಿಮಿಷ ಬೇಯಲು ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಯಿತು. ಮತ್ತೆ ಇದನ್ನು ಚೆನ್ನಾಗಿ ಸ್ಟರ್ ಮಾಡಿಕೊಳ್ಳೋಣ. ಇವಾಗ ಅಕ್ಕಿ ಯಾವ ಲೋಟದಲ್ಲಿ ತಗೊಂಡಿದ್ದೀವಿ ಅದೇ ಲೋಟದಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾನು 3 ಲೋಟ ಅಕ್ಕಿಗೆ 5 ಲೋಟ ನೀರನ್ನು ಹಾಕ್ಕೊಳ್ತೀನಿ. ಸಮ ಬೇಕಾದರೂ ನೀವು ಮಟನ್ ಎಷ್ಟಾಗಿ ಹಾಕ್ತೀರಾ ಅಷ್ಟೇ ಅಕ್ಕಿಯನ್ನು ಸಹ ಹಾಕ್ಕೋಬೋದು, ಅಥವಾ ಮಟನ್ 1 ಕಿಲೋ ಇದ್ದರೆ 1.5 ಕಿಲೋ ಅಕ್ಕಿ ಸಹ ಹಾಕ್ಕೊಳ್ಬಹುದು. ನೋಡಿ, ಇವಾಗ ಮುಚ್ಚಿ ನೀರು ಕುದಿಯುತ್ತಲ್ಲ, ಆವಾಗ ನಾವು ಅಕ್ಕಿಯನ್ನು ಚೆನ್ನಾಗಿ 1-2 ಸಲ ತೊಳೆದು, ನೋಡಿ ನಾನು ಇಲ್ಲಿ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನೋಡಿ, ಇವಾಗ ಸಣ್ಣಕ್ಕಿ, ನೀವು ಬಾಸ್ಮತಿ ರೈಸ್ ಬೇಕಾದರೂ ಹಾಕ್ಕೋಬಹುದು. ನೋಡಿ, ಇದು ಬುಲೆಟ್ ಅಕ್ಕಿ. ಇದಕ್ಕೆ 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರನ್ನು ಹಾಕ್ತೀವಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಉಪ್ಪು ಹಾಕಿದ್ದು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಉಳಿದಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಗರಂ ಮಸಾಲೆ, ಬಿರಿಯಾನಿ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಲೋನು ಅಲ್ಲ, ಹೈನೂ ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ನೀರೆಲ್ಲ ಅಕ್ಕಿಗೆ ಚೆನ್ನಾಗಿ ಹೀರುತ್ತೆ. ನೋಡಿ, ಈ ರೀತಿ ಸ್ಟರ್ ಮಾಡ್ಕೊಳ್ತಾ ಇರಬೇಕು, ಇಲ್ಲದಿದ್ರೆ ಕೆಳಗಡೆಯಿಂದ ಸೀದೋಗುತ್ತಲ್ಲ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ತಾನೂ ಇರಬಾರ್ದು, ಇಲ್ಲದಿದ್ರೆ ಅಕ್ಕಿ ಎಲ್ಲ ಹೊಡೆದೋಗುತ್ತೆ. ನೋಡಿ, ಇವಾಗ ಒಂದು 5 ನಿಮಿಷ ಮುಚ್ಚಾದ್ಮೇಲೆ ಈ ರೀತಿ ಚೆನ್ನಾಗಿ ನೋಡಿ, ಇವಾಗ ಅಕ್ಕಿ ಎಲ್ಲ ಬೇಯ್ತಾ ಇದೆಯಲ್ಲ, ಒಂದು 80-90% ಬೇಯೋವರೆಗೂ ಈ ರೀತಿ ಇರುತ್ತೆ. ಈ ಟೈಮಲ್ಲಿ ನಾವು ಫ್ಲೇಮು ಮೀಡಿಯಮ್ ಇತ್ತಲ್ಲ, ಇವಾಗ ಇನ್ನೂ ಒಂದು ಸ್ವಲ್ಪ ಲೋ ಇಟ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ನೀರೆಲ್ಲ ಹೀರ್ಕೊಳ್ತಾ ಇದೆಯಲ್ಲ, ಇವಾಗ ಫ್ಲೇಮು ಲೋ ಇಟ್ಕೊಂಡು ಒಂದು 5-6 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಹಾಗೆ ಎಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ ಆ ಅಕ್ಕಿ ಎಲ್ಲ ಚೆನ್ನಾಗಿ ಒರೆಸಿ ಈ ರೀತಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ಚೆಕ್ ಮಾಡ್ಕೊಳ್ಳೋಣ. ಅಕ್ಕಿ ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆಯಾ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಅನ್ನ ಎಲ್ಲ ಬೆಂದಿದೆ. ಬಿರಿಯಾನಿ ರೆಡಿ ಆಯಿತು. ನೋಡಿ, ಇವಾಗ ರೆಡಿ ಆದಮೇಲೆ ತಕ್ಷಣವೇ ನೀವು ಸರ್ವ್ ಮಾಡ್ಕೊಳ್ಬೇಡಿ. ಒಂದು 10 ನಿಮಿಷ ಅಥವಾ 5 ನಿಮಿಷ ಹಾಗೆ ಮುಚ್ಚಿಬಿಡಿ. ಆದಮೇಲೆ ಮತ್ತೆ ಸರ್ವ್ ಮಾಡಿದ್ರೆ ತುಂಬಾ ಉಡಿಯಾಗಿ ಇರುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬರ್ತಾ ಇದೆಯಲ್ಲ. ವೀಕ್ಷಕರೇ, ವಿಡಿಯೋ ಇಷ್ಟ ಆಯ್ತಲ್ಲ? ಇಷ್ಟ ಆದರೆ ಲೈಕ್ ಮಾಡ್ತೀರಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಇದೇ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ, ರೆಸ್ಟೋರೆಂಟ್ಗಿಂತನೂ ರುಚಿಯಾಗಿ ಮನೆಯಲ್ಲೇ ಈ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ಸಿಂಪಲ್ಲಾಗಿ ನಾನು ವಿಡಿಯೋನ ನಿಮಗೋಸ್ಕರ ಶೇರ್ ಮಾಡ್ತಾ ಇರ್ತೀನಿ. ನೀವು ನನಗೆ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.